ಭರತವಾಕ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆ ಮಾಡಿದ್ದೀವಿ ನಾವು. ಅಂದರೆ ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಯಾವ ರೀತಿ ಆಗಬೇಕು, ವ್ಯಕ್ತಿತ್ವ ವಿಕಸನ ಅನ್ನುವಂಥದ್ದು ಹೇಗೆ ಆಗಬೇಕು ಅನ್ನುವಂಥದ್ದು, ಜೊತೆಗೆ ಜೀವನದ ಗುರಿಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಬಹಳಷ್ಟು ಜನಗಳೇ ಬಹಳಷ್ಟು ಗುರಿಗಳಿರ್ತವೆ. ಕೆಲವೊಂದು ಗುರಿಗಳು ಆ ಗುರಿನೇ ತಪ್ಪಿಟ್ಟಿರ್ತವೆ, ನಿಜವಾದಂಥ ಗುರಿನ. ಅಂದರೆ ಯಾವುದಾದ್ರೂ ಒಂದು ಗುರಿ ಇಡಬೇಕು ಅಂತಂದರೆ, ನಾವು ಯಾವುದಾದ್ರೂ ಕನಸು ಕಾಣಬೇಕು ಅಂದರೆ ಆ ಕನಸಿಗಿರುವಂಥ ಆ ಗುರಿಗಿರುವಂಥ ಮಾನದಂಡ ಏನು? ಬನ್ನಿ ಡಾಕ್ಟರ್ ಭರತ್ಚಂದ್ರ ಏನು ಹೇಳ್ತಾರೆ ಕಣ ಸರ್. ಎಲ್ಲರೂ ಕೂಡ ಕನಸು ಕಾಣ್ತಾರೆ, ಕನಸು ಕಾಣೋಕ್ಕೆ ದುಡ್ಡು ಕೊಡಬೇಕಾದಿಲ್ಲ, ಎಲ್ರಿಗೂ ಗೊತ್ತಿರುವಂಥ ಸಂಗತಿನೇ. ಆದರೆ ನಾವು ಏನು ಕನಸು ಕಾಣ್ತಾ ಇದ್ದೀವಿ, ಯಾವುದ್ರ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದೀವಿ, ಬಹಳ ಇಂಪಾರ್ಟೆಂಟ್ ಅದು. ಅದ್ರ ಬಗ್ಗೆ ಏನು ಹೇಳ್ತಿರ್ತಾವೆ? ನಮ್ಮ ಗುರಿಗಳಿಗೆ ಒಂದು ಮಾನದಂಡ ಇರಲೇಬೇಕು. ಇಲ್ಲಿದ್ರೆ ನಾವೇನು ಮಾಡ್ತೀವಿ, ತಪ್ಪು ಗುರಿಗಳನ್ನು ನಿರ್ಧಾರ ಮಾಡ್ಕೊಂಡ್ಬಿಡ್ತೀವಿ. ಉದಾಹರಣೆಗೆ ಯಾರೋ ಒಬ್ಬ ನವ ಯುವಕ ಹೇಳಿದಂತೆ, ನನ್ನ ಗೋಲ್ ಏನಂದರೆ ಮೈ ನೇಬರ್ಸ್ ಡಾಟರ್ ಶುಡ್ ಗೆಟ್ ಹೈ ಫಸ್ಟ್ ಕ್ಲಾಸ್ ಅಂತ. ತಪ್ಪಲ್ವಾ? ನಾನೇನಾದರೂ ನನ್ನ ಬಗ್ಗೆ ಮಾತಾಡ್ಬೋದು, ಪಕ್ಕದ ಮನೆಯವ್ರ ಬಗ್ಗೆ ಮಾತಾಡೋಕ್ಕಾಗೋದಿಲ್ಲ. ಅನ್ಲೆಸ್ ಅಂಡ್ ಅಂಟಿಲ್ ಯು ವಾಂಟ್ ಟು ಮ್ಯಾರಿ ನೇಬರ್ಸ್ ಡಾಟರ್, ಹೌದಾ ಅಲ್ವಾ? ಅದರಿಂದಾಗಿ ಮುಖ್ಯವಾಗಿ ಯಾವುದೇ ಒಂದು ಜೀವನದ ಗುರಿಗಳನ್ನು ನಿರ್ಧಾರ ಮಾಡಿದ್ರು ಮೊದಲು ಅದು ವೈಯಕ್ತಿಕವಾಗಿರಬೇಕು. ಅಂದರೆ ನಾನು ಇಡೀ ಮನೆಯ ಕುಟುಂಬದ ಯಜಮಾನ ಆದರೆ ಕುಟುಂಬಕ್ಕೆ ಗೋಲ್ ಫಿಕ್ಸ್ ಮಾಡ್ಬೋದು. ನಾನು ಬೆಂಗಳೂರು ಮೇಯರ್ ಆದರೆ ಬೆಂಗಳೂರಿಗೆ ಗೋಲ್ ಫಿಕ್ಸ್ ಮಾಡ್ಬೋದು. ನಾನು ರಾಜ್ಯದ ಮುಖ್ಯಮಂತ್ರಿ ಆದರೆ ರಾಜ್ಯಕ್ಕೆ ಗೋಲ್ಗಳನ್ನು ಫಿಕ್ಸ್ ಮಾಡ್ಬೋದು. ಇಲ್ಲದಿದ್ದರೆ ವೈಯಕ್ತಿಕವಾಗಿರಬೇಕು. ಇದಕ್ಕೆ ನಾವು ಹೇಳೋದು PPPTFM ಪ್ರಿನ್ಸಿಪಲ್ ಅಂತ. ಏನದು? PPPTFM. PPPTFM. ಫಸ್ಟ್ ಈಸ್ ಪರ್ಸನಲ್, ಎರಡನೆಯದು ಪ್ರಾಕ್ಟಿಕಲ್. ಅಂದರೆ ಅದನ್ನು ಸಾಧನೆ ಮಾಡಲಿಕ್ಕೆ ಆಗಬೇಕು ಅಂತಂದರೆ ನಾನು ಹೇಳ್ತಾ ಇರೋದು ಇದನ್ನೇ. ಮುಖ್ಯವಾಗಿ ಉದಾಹರಣೆಗೆ ಕಳೆದ ವರ್ಷ ನನಗೆ 38% ಬಂದಿದೆ. ಈ ವರ್ಷ ಡಾಕ್ಟರ್ ಭರತ್ಚಂದ್ರ ಅವರ ಉಪನ್ಯಾಸ ಕೇಳಿದ ಮೇಲೆ ಬಹಳ ಪ್ರೇರೇಪಣೆ ಆಗಿಬಿಟ್ಟಿದೆ, ನನಗೆ ಹುಮ್ಮಸ್ಸು ಬಂದಿದೆ. ಅದರಿಂದಾಗಿ 93% ತೆಗಿತೀನಿ ಅಂದರೆ ತಪ್ಪಾಗಿ ಹೋಗ್ತದೆ. ಯಾಕಂದರೆ 36%, 39%, 93% ಆಗೋದಿಲ್ಲ. ಏನಿದ್ರೂ ಒಂದು ಕತ್ತೆ ಉತ್ತಮ ಕತ್ತೆ ಆಗಬಲ್ಲದು, ಕುದುರೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಟೈಮ್ ಮ್ಯಾನೇಜ್ಮೆಂಟ್ ಮಾಡಿದ ತಕ್ಷಣ ಕುದುರೆ ಆಗೋದಿಲ್ಲ. ನೀವೇನಿದ್ರು ಇವತ್ತಿನ ಮಟ್ಟಿಗೆ 36%, 39%, 60% ಆಗ್ಬೋದು. ಅದನ್ನು ಮುಂದಿನ ವರ್ಷ 93% ಆಗ್ಬೋದು. ಅದರಿಂದಾಗಿ ಸಾಧನೆ ಮಾಡಲಿಕ್ಕೆ ಆಗಬೇಕು. ಪ್ರಾಕ್ಟಿಕಲ್, ಹಂತವಾಗಿ ಹೋಗಬೇಕು. ಹೌದು, ಹಂತ ಹೋಗಬೇಕು. ಅಂದರೆ ಕಂಪನಿಯ ಟರ್ನ್ ಓವರ್ ಕಳೆದ ವರ್ಷ 36 ಲಕ್ಷ, ಈ ವರ್ಷ 1 ಕೋಟಿ ಆಗೋದಿಲ್ಲ. ಏನಿದ್ರು 60 ಕೋಟಿ ಆಗ್ಬೋದು. ಮೂರನೆಯದು ಪಾಸಿಟಿವ್ ಅಂತ. ಅಂದರೆ ಕೆಲವರು ಬಂದು ಹೇಳ್ತಾರೆ, ಸರ್ ನಮ್ಮ ಕ್ಲಾಸ್ನಲ್ಲಿ ನಾನು ಸೆಕೆಂಡು ಸರ್, ನಮ್ಮ ಕ್ಲಾಸಲ್ಲಿ ಇನ್ನೊಬ್ರು ಇದ್ದಾರೆ ಫಸ್ಟು, ಈ ವರ್ಷ ಏನಾದರೂ ಮಾಡಿ ಅವ್ರನ್ನ ಕೆಳಗಿಳಿಸ್ಬಿಡ್ತೀನಿ ಸರ್. ತಪ್ಪಲ್ವಾ? ಏನಾದರೂ ಮಾಡಿ ಅವ್ರನ್ನ ಕೆಳಗಿಳಿಸೋದಲ್ಲ, ಏನಾದರೂ ಮಾಡಿ ನಾವು ಮೇಲೆ ಹೋಗಬೇಕು ಅಲ್ವಾ? ಅದು ಇಂಪಾರ್ಟೆಂಟು. ಅಂದರೆ ಸಮಾಜದಲ್ಲಿ ಉತ್ತಮ ಉದ್ದೇಶವನ್ನು ಹೊಂದಿರಬೇಕು ನಮ್ಮ ಗೋಲ್ಗಳು. 4ನೇ PPPT ಅಂದರೆ ಟೈಮ್ ಬೌಂಡ್. ನೋಡಿ, ಫುಟ್ಬಾಲ್ ಆಡಬೇಕಾದರೂ ಕೂಡ 90 ನಿಮಿಷ ಅಂತ ನಿಗದಿ ಮಾಡಿದ್ದಾರೆ ಟೈಮು. ಯಾರೋ ಒಬ್ಬರು 90 ನಿಮಿಷ ನಿಂತ್ಕೊಂಡು ಗೋಲ್ ಅಂತ ಹೊಡಿತಾ ಇದ್ರಂತೆ. ಗೋಲ್ ಅಲ್ಲ ಅದು, ಅಂಪೈರ್ ಹೋಗ್ಬಿಟ್ಟಿದ್ದಾರೆ ಮನೆಗೆ. ಅದರಿಂದಾಗಿ ಯಾವುದೇ ಒಂದು ಜೀವನದ ಗುರಿನ ನಿರ್ಧಾರ ಮಾಡಿದ್ರು ಕೂಡ ಅದಕ್ಕೊಂದು ಸಮಯದ ಪರಿಮಿತಿ ಇರಬೇಕು. TF ಅಂದರೆ ಫ್ಲೆಕ್ಸಿಬಲ್. ಇದನ್ನು ಯಾಕೆ ಹಾಕಿದೆ ಅಂತಂದರೆ, ಇದೆಲ್ಲ ನಾನು ಹೇಳ್ತಾ ಇರೋದು ಅಮೇರಿಕನ್ ಸೈಕಾಲಜಿಸ್ಟ್ ಅಸೋಸಿಯೇಷನ್ ರೆಕಮೆಂಡೇಷನ್ಸು. ಈ ಥರ ಗೋಲ್ಗಳಲ್ಲಿ ಇರಬೇಕು ಅಂತ. F ಅಂದರೆ ಫ್ಲೆಕ್ಸಿಬಲ್. ಇದು ಯಾಕೆ ಆಗ್ತದೆ ಅಂತಂದರೆ, ಉದಾಹರಣೆಗೆ ಒಬ್ಬ ಸೆಕೆಂಡ್ ಇಯರ್ PUC ಹುಡುಗ ಇದ್ದಾನೆ ಇಟ್ಕೊಳ್ಳಿ. ಅವನೀಗ ಮಾರ್ಚ್ನಲ್ಲಿ ಪರೀಕ್ಷೆ ತಗೋಬೇಕು. ಅವನು ಮಾರ್ಚ್ನಲ್ಲಿ ಪರೀಕ್ಷೆ ತೊಗೊಂಡಾಗ ಅವನಿಗೆ ಗೊತ್ತಾಗುತ್ತೆ ಅವನ ಜೀವನದ ಗುರಿ ಏನು, ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತ. ಮಾರ್ಚ್ನಲ್ಲಿ ಏಪ್ರಿಲಲ್ಲಿ ನೋಡ್ತಾನೆ, ಪೇಪರ್ನಲ್ಲಿ ಬರ್ತಾ ಇದೆ ಸಾಫ್ಟ್ವೇರ್ ಇಂಡಸ್ಟ್ರಿ ಕೆಳಗೆ ಹೋಗ್ತಾ ಇದೆ, ಈಗ ಬಯೋಟೆಕ್ ಮೇಲೆ ಹೋಗ್ತಾ ಇದೆ, ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮೇಲೆ ಹೋಗ್ತಾ ಇದೆ. ಈಗ ಅವನ ಜೀವನದ ಗುರಿಯನ್ನು ಸ್ವಲ್ಪ ಅದನ್ನು ಫ್ಲೆಕ್ಸಿಬಲ್ ಮಾಡಿಫೈ ಮಾಡಿಕೊಂಡು ಫ್ಲೆಕ್ಸಿಬಲ್ ಮಾಡಿಕೊಂಡು ಅವನು ಬೇರೆ ಒಂದು ಗೋಲನ್ನು ಫಿಕ್ಸ್ ಮಾಡ್ಲಿಕ್ಕೆ ಆಗಬೇಕು. ಅಂದರೆ ಯಾವುದೋ ಒಂದು ನಾನು ಈಗ ಒಂದು 5 ವರ್ಷದಿಂದ ನಿರ್ಧಾರ ಮಾಡಿದ್ರೆ ಅದಕ್ಕೇನು ಜೋತ್ ಬೀಳಬಾರದು. ಸಮಯಕ್ಕೆ ಸರಿಯಾಗಿ ಆಗಾಗ ಚೇಂಜ್ ಆಗ್ತಾ ಇರಬೇಕು. ಅಂದರೆ ಅದು ಒಂದೇ ಉದಾಹರಣೆಗೆ ಕೆಲವರು ಬಂದು ಹೇಳ್ತಾರೆ, ಸರ್ ನಾನು ಡಾಕ್ಟರ್ ಆಗಬೇಕು ಅಂತ ಬರೆದಿದೆ ಸರ್, ಈಗ ಕಾಂಪೌಂಡರ್ ಆಗಬೇಕಂತ ಮನಸ್ಸು ಮಾಡಿದ್ದೀನಿ ಸರ್. ಹಾಗಲ್ಲ, ಏನಿದ್ರು ಡಾಕ್ಟರ್ ಆಗಬೇಕು. ಆದರೆ ಅದಕ್ಕೆ ಬೇಕಾದ ಉದಾಹರಣೆಗೆ ಇಲ್ಲಿಂದ ನಾನು ಮೆಜೆಸ್ಟಿಕ್ ಹೋಗಬೇಕಾದ್ರೆ ಟ್ರಾಫಿಕ್ ಜಾಮ್ ಇದೆ, ಅದರಿಂದ ನಾನು ಬೇರೆ ಒಂದು ರೂಟಲ್ಲಿ ಮೆಜೆಸ್ಟಿಕ್ ಹೋಗ್ತಾ ಇದ್ದೇನೆ. ಇದಕ್ಕೆ ಫ್ಲೆಕ್ಸಿಬಲ್ ಅಂತಾರೆ. ಕೊನೆಯದಾಗಿ ಮೆಷರೇಬಲ್ ಅಂತ, ಅಂದರೆ ಮಾಪನಕ್ಕೆ ಒಳಪಡಲೇಬೇಕು. ಅಂದರೆ ಕೆಲವರು ಬಂದು ಹೇಳ್ತಾರೆ, ಸರ್ ನನ್ನ ಜೀವನದ ಗುರಿ ಒಂದು ಉತ್ತಮ ವ್ಯಕ್ತಿ ಆಗಬೇಕು. ನೋಡಿ, ನೀವು ಉತ್ತಮ ವ್ಯಕ್ತಿಯಾಗಿದ್ದೀರೋ ಇಲ್ಲವೋ ಅದು ನಿಮ್ಮ ಒಂದು ಮಾನದಂಡದ ಮೇಲೆ ನಿಂತಿದೆ. ಆದರ್ಶ ಏನು ಅಂತ ಯಾರಿಗೂ ಗೊತ್ತಿಲ್ಲ. ನಾನು ನಿನ್ನೆ ಒಬ್ಬ ಭಿಕ್ಷುಕನಿಗೆ ₹1 ಭಿಕ್ಷೆ ಕೊಟ್ಬಿಟ್ಟಿದ್ದೀನಿ, ಉತ್ತಮ ವ್ಯಕ್ತಿ ಆಗಿಬಿಟ್ನಲ್ಲ ಇವತ್ತು ಅಲ್ವಾ? ಅದರಿಂದಾಗಿ ಇದೇನು ಅಂತ ಮಾಪನ ಇಲ್ಲ.
ಏನಿದ್ದರೂ ಕೂಡ ಮಾಪನಕ್ಕೆ ಒಳಪಡಬೇಕು. ನಾನು ಒಂದು ಒಳ್ಳೆಯ ಮಗನಾಗಬೇಕು ಕುಟುಂಬದಲ್ಲಿ. ಹೇಗೆ ಅಂತಂದರೆ ನಾನು ಮೆರಿಟ್ ಸೀಟು ಮೆಡಿಕಲ್ ಕಾಲೇಜಲ್ಲಿ ತಗೋಬೇಕು, ನಮ್ಮ ತಂದೆಗೆ ತೊಂದರೆ ಕೊಡಬಾರ್ದು. ನಾನು ಒಂದು ಉತ್ತಮ ಗೃಹಿಣಿ ಆಗಬೇಕು. ಹೇಗೆ ಅಂತಂದರೆ ನನ್ನ ಮಗನಿಗೆ ಜಾಸ್ತಿ ಮಾರ್ಕ್ಸ್ ಬರೆಸಿ ನಾನು ಅವನಿಗೆ ಮೆರಿಟ್ ಸೀಟು ಇಂಜಿನಿಯರಿಂಗ್ ಕಾಲೇಜಲ್ಲಿ ತೆಗೆಸ್ಕೊಡ್ಬೇಕು. ನಾನು ಒಂದು ಉತ್ತಮ ವ್ಯಕ್ತಿ ಆಗಬೇಕು. ಹೇಗೆ ಅಂತಂದರೆ ನಾನು ರಕ್ತದಾನ ಮಾಡಬೇಕು 10 ಸತಿ ಮುಂದಿನ ವರ್ಷದಲ್ಲಿ, ಅಥವಾ ನಾನು ಒಂದು ಬಡವರಿಗೋಸ್ಕರ ಒಂದು ಹೆಲ್ತ್ ಕ್ಯಾಂಪನ್ನು ಮಾಡಬೇಕು, 5 ಹೆಲ್ತ್ ಕ್ಯಾಂಪ್ ಮಾಡಬೇಕು ಅಂತ ಮಾಡಿಕೊಂಡು ಮಾಪನ ಇಟ್ಟಾಗ ನಮ್ಗೆ ಗೊತ್ತಾಗೋಗ್ತದೆ ನಾವು ಗೋಲ್ಗಳನ್ನು ಫಿಕ್ಸ್ ಮಾಡಿದ್ದೀವಿ. ಅಂದರೆ PPP TFM ಆಯಿತು. ಈಗ ಬಹಳ ಇಂಪಾರ್ಟೆಂಟ್ ಅಂತಂದರೆ ಯಾವುದನ್ನು ನಾವು ನಮ್ಮ ಜೀವನದಲ್ಲಿ ಗೋಲುಗಳಿಗೆ ವರದಿಯಾಗಿರುವಂಥದ್ದು ಕ್ಲೂಸ್ ಅಂತ ನೋಡಿ, ಗೋಲ್ ಕ್ಲೂಸ್. ಇದು ಇಂಥದನ್ನು ನಾವು ಸೆಲೆಕ್ಟ್ ಮಾಡಿದ್ರೆ ಇದು ಜೀವನಕ್ಕೆ ಸರಿ ಆಗುತ್ತೆ ಅನ್ನೋದಕ್ಕೆ ನಾನು ಪಟ್ಟಿನೇ ಮಾಡಿಬಿಟ್ಟಿದ್ದೀನಿ ನೋಡಿ. ಡಾಕ್ಟ್ರೆ, ಆ ಪಟ್ಟಿನ ಕೇಳೋಕ್ಕಿಂತ ಮೊದಲು ಇನ್ನೊಂದು ಸರಿ ಈ PPP TFM ಇದೆಯಲ್ಲ, ಹೌದು, ಅದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ ನೋಡಿ. P ಅಂದರೆ ಪರ್ಸನಲ್, 2 ಪ್ರಾಕ್ಟಿಕಲ್, 3 ಪಾಸಿಟಿವ್, 4 ಟೈಮ್ ಬೌಂಡ್, 5 ಫ್ಲೆಕ್ಸಿಬಲ್, 6 ಮೆಷರೇಬಲ್. ಈ 6 ಇಲ್ಲದಿದ್ದರೆ ಅದಕ್ಕೆ ನಾವು ಗೋಲ್ ಅಂತ ಹೇಳೋದೇ ಇಲ್ಲ. ಭಾಳ ಜನ ಬಂದು ಹೇಳ್ತಾರೆ, ಸರ್ ನಾನು ಪರೀಕ್ಷೆ ಪಾಸಾಗಬೇಕು ಫಸ್ಟ್ ಕ್ಲಾಸ್ನಲ್ಲಿ. ಯಾವಾಗ? 2028 ಇಸ್ವಿನ ಗೊತ್ತಿಲ್ಲ. ನಾನು ಮನೆ ಕಟ್ಟಬೇಕು. ತಪ್ಪು. ಯಾಕಂದರೆ ನಾನು ಚಂದ್ರಾಲಯ ಊಟಿನಲ್ಲಿ 2018 ಇಸ್ವಿಯ ಒಳಗೆ 50 ಲಕ್ಷ ಖರ್ಚಿನಲ್ಲಿ 30-40 ಚದರದ ನಿವೇಶನದಲ್ಲಿ ನನ್ನ ಸ್ವಂತ ಮನೆಯನ್ನು ಕಟ್ಟಬೇಕು ಅಥವಾ ಕಟ್ಟಿರಬೇಕು ಅಂತ ಬರ್ಕೊಂಡ್ಬಿಟ್ರೆ ಆ ಜೀವನದ ಗುರಿಯ ಪಿಕ್ಚರ್ ಏನಿದೆ ನಮ್ಮ ಮನಸ್ಸಿನಲ್ಲಿ, ಅದು ನಮ್ಮ ಸುಪ್ತ ಮನಸ್ಸಿನಲ್ಲಿ ಬಂತು ಅಂತಾದರೆ, ಸುಪ್ತ ಮನಸ್ಸು ಬ್ರಹ್ಮರಾಕ್ಷಸ ಇದ್ದ ಹಾಗೆ, ನಮ್ಮ ಒಳಗಿನ ಬ್ರಹ್ಮರಾಕ್ಷಸ. ಅದಕ್ಕೆ ಹೇಳ್ತಾರೆ ನೋಡಿ, ದ ಸ್ಲೀಪಿಂಗ್ ಜಾಯಂಟ್ ವಿದಿನ್. ಬ್ರಹ್ಮರಾಕ್ಷಸನ ಏನಿದೆ, ಬರ್ತಾನೆ, ಜಿ ಹುಜೂರ್ ಏನು ಕೆಲಸ ಕೊಡಿ ಅಂತಾನೆ, ಕೆಲಸ ಕೊಟ್ಟ ತಕ್ಷಣ ಮಾಡಿಬಿಡ್ತಾರೆ. ನಾವು ನಮ್ಮ ಬ್ರಹ್ಮರಾಕ್ಷಸನ ಹೇಳೋದೇ ಇಲ್ಲ. ಅವನು ಬಂದಾಗ ನಮ್ಮಲ್ಲಿ ಬ್ರಹ್ಮರಾಕ್ಷಸ ಇದಾನದೇ ಗೊತ್ತಿಲ್ಲ. ಅದರಿಂದ ಏನಾಗ್ತದೆ, ನಾವು ಪಿಕ್ಚರ್ ಹಾಕೋದಿಲ್ಲ. ಆಮೇಲೆ ಇನ್ನೊಂದು ಭಾಳ ಪ್ರಮುಖವಾಗಿರುವಂಥ ಸಂಗತಿ ಅಂದರೆ ಡಾಕ್ಟರ್, ಇಲ್ಲಿ ಒಳಗಡೆ ಇರುವಂಥ ಬ್ರಹ್ಮರಾಕ್ಷಸನ ನಾವು ಬೇರೆ ಬೇರೆ ಕಾರಣಗಳಿಗೆ ಉಪಯೋಗಿಸ್ತಾ ಇದೀವಿ ಅಂತ, ನೆಗೆಟಿವ್ ಆಗಿ ಕೆಟ್ಟ ಕಾರಣಗಳಿಗೆ ಉಪಯೋಗಿಸ್ತಾ ಇದೀವಿ ನಾವು. ಅವ್ನು ಹೆಂಗೆ ಅಂತಂದ್ರೆ ಅವ್ನು ಹೇಳಿದ್ದನ್ನು ಮಾತ್ರ ಮಾಡುವಂಥವನು ಅನ್ನೋದು ತಮ್ಮ ಮಾತಿನಿಂದ ಅರ್ಥವಾಗ್ತದೆ. ಅಂದ್ರೆ ನಾವು ನೆಗೆಟಿವ್ ಹೇಳಿದ್ರೆ ನೆಗೆಟಿವ್ ಮಾಡ್ತಾನೆ ಅವನು, ಪಾಸಿಟಿವ್ ಹೇಳಿದ್ರೆ ಪಾಸಿಟಿವ್ ಮಾಡ್ತಾನೆ ಅವನು. ಹೀಗಾಗಿ ನಾವು ಅವನನ್ನ ಪಾಸಿಟಿವ್ ಬಳಸ್ಕೊಳ್ತಾ ಇಲ್ಲ, ನಾವು ಅವನನ್ನ ಮ್ಯಾಕ್ಸಿಮಮ್ ನೆಗೆಟಿವ್ ಬಳಸ್ಕೊಳ್ತಾ ಇದೀವಿ ನಾವು ಅಂತ. ಹೌದು. ದೌರ್ಭಾಗ್ಯದ ಸಂಗತಿ ಅಂದ್ರೆ ಅದು ಏನು ಮಾಡ್ತೀವಿ ನಾವು, ಈ ಕೆಲಸ ಇವತ್ತು ಆಗೋದಿಲ್ಲ, ಇವತ್ತು ನನಗೆ ಇದಾಗೋದಿಲ್ಲ, ಈ ಪರೀಕ್ಷೆಯಲ್ಲಿ ನಾನು ಪಾಸ್ ಆಗೋದಿಲ್ಲ ಅಂತ ನೆಗೆಟಿವ್ ಮಾಡ್ಕೊಂಡ್ಬಿಟ್ರೆ ನೆಗೆಟಿವ್ ಆಗಿ ಫಿಕ್ಸ್ ಆಗೋಗುತ್ತೆ. ಓಕೆ, ತಾವು ಹೇಳಿದ್ರಿ ಏನು ಅಂತಂದರೆ ಇದು ಆಮೇಲೆ ಪ್ರಮುಖವಾದಂಥ ಒಂದು ಸಂಗತಿ ಹೇಳಿದ್ರಿ, ಕೆಲವು ಪಾಯಿಂಟ್ಸ್ಗಳಿದೆ ಅಂತ. ಹೌದು ನೋಡಿ, ಓದ್ತಾ ಇದ್ದೇನೆ ನಾನೀಗ. ನಮ್ಮ ಜೀವನದ ಗುರಿಗಳು ಹೇಗಿರಬೇಕು, ಹೇಗೆ ನಾವು ಇದನ್ನು ಒಂದು ಪಟ್ಟಿ ಓದ್ತಾ ಇದ್ದೇನೆ. ಮೊದಲನೇದಾಗಿ ನನ್ನ ಜೀವನದ ಗುರಿ ಸ್ವಂತ ಮನೆ ಇರಬಹುದು. ಈಗ ಒಬ್ಬ ನವಯುವಕ 30-35 ವರ್ಷದವನು ಸ್ವಂತ ಮನೆ ಕನಸು ಕಾಣ್ತಾ ಇರ್ತಾನೆ. ಅವನು ಹೇಳಬೇಕು, ಇಷ್ಟನೇ ವಯಸ್ಸಿಗೆ ನಾನು ಇಂಥ ಮನೆ ಕಟ್ತಾ ಇದ್ದೀನಿ. 2ನೇದು, ಹೆಚ್ಚು ಆದಾಯವನ್ನು ಹೊಂದುವ ಉಪಾಯವನ್ನು ಕಂಡುಕೊಳ್ಳೋದು. ಉದಾಹರಣೆಗೆ, ನೀವೀಗ 9 ರಿಂದ 6 ಗಂಟೆವರೆಗೆ ಒಂದು ಕೆಲಸ ಮಾಡ್ತೀರಿ, ನೀವು ಮನೆಗೆ 6:30-6:45 ತಲುಪ್ತೀರಿ. ಮನೆಗೆ ಹೋದ್ಮೇಲೆ ಬೇಕಾದಷ್ಟು ಸಮಯ ಇದೆ ಕೆಲಸ ಮಾಡೋದಕ್ಕೆ, ಹಾಗೂ ನಿಮ್ಮ ಕುಟುಂಬದವರನ್ನು ಸೇರಿಸ್ಕೊಂಡು ಒಳ್ಳೆಯ ಕೆಲಸಗಳನ್ನು ಮಾಡ್ಬೋದು. ಏನು ಮಾಡ್ಬೋದು? ಪುಸ್ತಕ ಬರೀಬೋದು, ಇಲ್ಲ ಬ್ಲಾಗ್ಗಳು ಬರೀಬೋದು, ಇಲ್ಲ ಏನೋ ಗ್ರಾಫಿಕ್ಸ್ ಮಾಡ್ಬೋದು, ಬೇಕಾದಷ್ಟು ಕೆಲಸಗಳನ್ನು ಮಾಡ್ಬೋದು. ಮನೆಯ ಅಭಿವೃದ್ಧಿ ಕಾರ್ಯಗಳು, ಆಮೇಲೆ ಗೌರವಯುತ ಪದವಿಯನ್ನು ಸಂಪಾದಿಸುವುದು. ಈಗ ನಾನು ಆಗಲೇ ಬರೀ BBA ಮಾಡಿದ್ದೇನೆ, MBA ಮಾಡಬಹುದು. MBAನಲ್ಲಿ 2 ವೆರೈಟಿ ತೊಗೋಬೋದು. ಬೇಕಾದಷ್ಟು ಸಾಯಂಕಾಲ ಹೊತ್ತು ಕೂತ್ಕೊಂಡ್ಬಿಟ್ಟು ಅನೇಕ ಡಿಗ್ರಿಗಳನ್ನು ಸಂಪಾದಿಸ್ಬೋದು. ಆಮೇಲೆ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಬೇಕೆ, ಭಾಳ ಇಂಪಾರ್ಟೆಂಟ್ ಗೋಲು. ಅಂದರೆ ಪ್ರತಿಯೊಬ್ಬರು ಅದನ್ನು ಅವರ ದೇಹದ ತೂಕವನ್ನು ಕಾಪಾಡಿಕೊಳ್ಬೇಕು. ನೋಡಿ, ಒಂದು ಕಾರ್ನಲ್ಲಿ 6 ಜನ ಪ್ಯಾಸೆಂಜರ್ಸ್ ಕೊಟ್ಟಿದ್ದಾರೆ. ಯಾವತ್ತೂ 8 ಜನ ಪ್ಯಾಸೆಂಜರ್ಸ್ 9 ಜನ ಪ್ಯಾಸೆಂಜರ್ಸ್ ಹೋದರೆ ಟೈರ್ಗೆ ಏನಾಗುತ್ತೆ, ಇಂಜಿನ್ಗೆ ಏನಾಗುತ್ತೆ? ಅದೇ ತಾನೇ ಮನುಷ್ಯನಿಗೆ ಬರೋದು. ಕಾಲು ಸೌದೋಗುತ್ತೆ, ಹಾರ್ಟು ವೀಕ್ ಆಗುತ್ತೆ. ಆಮೇಲೆ ತಾಳ್ಮೆಯನ್ನು ರೂಢಿಸ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ನಾನು ನೋಡಿದ್ದೇನೆ, ಭಾಳ ಜನ ಆಫೀಸ್ನಲ್ಲಿ ನೀವು ಅವ್ರಿಗೆ 10 ಸತಿ ಪ್ರಶ್ನೆ ಕೇಳಿ ಸಂತೋಷವಾಗಿ ತಾಳ್ಮೆಯಿಂದ ಉತ್ತರ ಕೊಡ್ತಾರೆ. ಮನೆಗೆ ಹೋದ ತಕ್ಷಣ ಅವ್ರ ಹೆಂಡತಿ ಏನಾದರೂ ಇವತ್ತು ಕಿತ್ಲೆ ಹಣ್ಣು ತೊಗೊಂಬಂದಿದ್ರು ಅಂತ ಕೇಳಿಬಿಟ್ರೆ ಸಾಕು, ಅಂತ ಒಂದಷ್ಟು ಅರ್ಧ ಗಂಟೆ ಬೈತಾರೆ. ಅದಲ್ವಾ? ಅಂದರೆ ನಾವೊಂಥರ ಪ್ರೆಷರ್ ಕುಕ್ಕರ್ ಇದ್ದ ಹಾಗೆ, ಯಾವಾಗ ಪುಸ್ ಅಂತ ಹೇಳುತ್ತೆ ಅಂತ ಯಾವ ಭವಿಷ್ಯ ಕಾರಣ ಹೇಳಕ್ಕೆ ಬರೋದಿಲ್ಲ. ಹಾಗೆಯೇ ಮನೆಗೆ ಹೋದ ತಕ್ಷಣ ತಾಳ್ಮೆ ಕಳ್ಕೊಂಡ್ಬಿಟ್ರೆ ಒಳ್ಳೆ ಪರ್ಸನಾಲಿಟಿಯಿಂದ ಆಯಿತಾ? ಇಲ್ಲ.
ಮನೆಯಲ್ಲಿ ಕೂಡ ಒಂದು ನಮ್ಮಲ್ಲಿ ಒಂದು ಇದಿರಬೇಕು, ಏನೋ ಒಂದು ಗೋಲ್ ಇರಬೇಕು. ನಾನು ಮನೆಯಲ್ಲಿ ಕೂಡ ನನ್ನ ಕುಟುಂಬದ ವ್ಯಕ್ತಿಗಳೊಂದಿಗೆ ತಾಳ್ಮೆಯಿಂದನೇ ಮಾತಾಡ್ತೇನೆ. ಬಹಳ ಇಂಪಾರ್ಟೆಂಟ್. ಸರಿ. ಆಮೇಲೆ ಆಫೀಸ್ನ ಕೆಲಸದಲ್ಲಿ ಸುಧಾರಣೆ, ಆಫೀಸಲ್ಲಿ ಒಂದು ಪಟ್ಟಿ ಹಾಕೊಳ್ಳೋದು, ದಿವಸ ಬಂದ ತಕ್ಷಣ ಥಿಂಗ್ಸ್ ಟು ಡು ಅಂತ ಅದನ್ನು ಮುಗಿಸ್ಕೊಳ್ಳುವಂಥದ್ದು, ವಿದ್ಯಾಭ್ಯಾಸದ ಮುನ್ನಡೆಯ ಬಗೆಗೆ ಚಿಂತಿಸುವಂಥದ್ದು, ಆಮೇಲೆ ಹೆಚ್ಚು ದಿನದ ರಜಾ. ಬಹಳ ಜನ ಏನೊಂದು ತಪ್ಪು ತಿಳ್ಕೊಂಡಿದ್ದಾರೆ ಅಂತಂದರೆ ಕೆಲಸ ಮಾಡ್ತಾ ಇರುವುದೇ ಒಂದು ದೊಡ್ಡ ಗ್ರೇಟ್ನೆಸ್ಸು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಮಾಡ್ತಾ ಇರ್ತಾರೆ ಆಮೇಲೆ ಒಂದು ದಿವಸ ಕಾಯಿಲೆ ಆಗ್ತಾರೆ ನೋಡಿ, ಹಾಸ್ಪಿಟ್ಲಿಗೆ ಹೋಗ್ತಾರೆ ನೋಡಿ, ಆವಾಗ 3 ತಿಂಗಳು ಒಟ್ಟಿಗೆ ಮಲಗಿಬಿಡ್ತಾರೆ. ಹಂಗಾಗಬಾರ್ದು ನೋಡಿ. ಬಾರ್ನಲ್ಲಿ ಒಬ್ಬ ಕೂತಿದ್ದಾರೆ ಆಲ್ಕೋಹಾಲಿಕ್ ಅಂತ, ಹಾಕಿ ಕುಡಿತಾ ಇರ್ತಾರೆ, ಅವ್ರಿಗೆ ಆಲ್ಕೋಹಾಲಿಕ್ ಅಂತೀವಿ. ಅವರಿಗೆ ಆಗಾಗ ಆಲ್ಕೋಹಾಲ್ ಬರಲಿಲ್ಲ ಅಂತಂದರೆ ಅವರಿಗೆ ಒಂಥರ ರೆಸ್ಟ್ಲೆಸ್ನೆಸ್ಸು. ಹಾಗೇನೆ ಭಾಳ ಜನಕ್ಕೆ ಆಗಾಗ ಕೆಲಸ ಬರಲಿಲ್ಲ ಅಂತಂದರೆ ರೆಸ್ಟ್ಲೆಸ್ನೆಸ್ಸು. ಅದಕ್ಕೆ ಅವ್ರಿಗೆ ವರ್ಕೋಹಾಲಿಕ್ ಅಂತೀವಿ. ಆಲ್ಕೋಹಾಲಿಕ್ ವರ್ಕೋಹಾಲಿಕ್ ಒಟ್ಟಿಗೆ ಬಂತದ್ದು. ಈಗ ನೀವು ಪ್ರತಿ ದಿವಸನೂ ಕೆಲಸನೇ ಮಾಡಬೇಕು, ಕೆಲಸವನ್ನು ಮಾಡದೇ ಇದ್ದರೆ ನಿಮಗೆ ಚಟಪಟಿಕೆ ಇದು ಸ್ವಲ್ಪ ರೆಸ್ಟ್ಲೆಸ್ನೆಸ್ ಆಗ್ತದೆ ಅಂತಾದರೆ ಅದೊಂದು ತಪ್ಪಾಗೋಯ್ತು. ಈಗ ನೋಡಿ, ಭಾಳ ಜನ ನೋಡಿದ್ದೆ ನಾನು, ರಜೆನೇ ತಗೊಳ್ಳೋದಿಲ್ಲ, ವರ್ಷಾನುಗಟ್ಟಲೆ ಕೆಲಸ ಮಾಡ್ತಾ ಹೋಗ್ತಾರೆ. ಅವ್ರ ತಲೆಯಲ್ಲಿ ಏನಿರುತ್ತೆ ಅಂದರೆ ಟೇಕಿಂಗ್ ಎ ವೆಕೇಶನ್ ಇಸ್ ಎ ಕ್ರೈಮ್ ಅಂತ ಇರುತ್ತೆ. ಟೇಕಿಂಗ್ ಎ ವೆಕೇಶನ್ ಇಸ್ ನಾಟ್ ಎ ಕ್ರೈಮ್, ಬಟ್ ವೆಕೇಶನ್ ಹ್ಯಾಪನಿಂಗ್ ಇಸ್ ಎ ಕ್ರೈಮ್. ನೋಡಿ, ವೆಕೇಶನ್ ಹ್ಯಾಪನಿಂಗ್ ಅಂದರೆ ಯಾವಾಗ ಆಗ್ತದೆ? ಬಿದ್ದಾಗ, ಕೆಳ ಹಾಸ್ಪಿಟಲ್ ಮಲಗಿದಾಗ. ನೀವು ವರ್ಷಕ್ಕೊಂದ್ಸರಿ 1 ತಿಂಗಳು ರಜಾ ತಗೊಂಡಿದ್ರೆ ಆಗ್ತಿರ್ಲಿಲ್ಲ. ಅದು ಬಿಟ್ಬಿಟ್ಟು ನೀವು ವರ್ಷ ಎಲ್ಲ ಕೆಲಸ ಮಾಡಿ 3 ವರ್ಷ ಕೆಲಸ ಮಾಡಿದ್ಮೇಲೆ 3 ತಿಂಗಳು ಹಾಸ್ಪಿಟಲ್. ತಾವು ಹೇಳ್ತಿರೋದೇನು ಅಂತಂದ್ರೆ, ಒಂದು ಒಳ್ಳೆಯ ಕೆಲಸಗಳಿಗೆ, ಒಂದು ಗುರಿ ಸಾಧನೆಗೆ ನೀವು ಎಷ್ಟರ ಮಟ್ಟಿಗೆ ದುಡಿತೀರೋ ಅಷ್ಟರ ಮಟ್ಟಿಗೆ ನಿಮ್ಗೆ ರೆಸ್ಟು ಕೂಡ ತುಂಬ ಅಗತ್ಯ ಇದೆ ಅಂತ ಮಾತನ್ನು ಹೇಳ್ತಾ ಇದ್ರಿ. ಓಕೆ ಡಾಕ್ಟರ್ ಜಿ, ಮತ್ತಷ್ಟು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಇನ್ನಷ್ಟು ನೀವು ಪಾಯಿಂಟ್ಸ್ಗಳಿದೆ ನಿಮ್ಮಲ್ಲಿ ನನಗೆ ಗೊತ್ತು. ಇನ್ನಷ್ಟು ವಿಚಾರಗಳು ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ತೀನಿ. ಒಂದು ಸಣ್ಣ ಬ್ರೇಕ್ ನಂತರ ಚರ್ಚೆನ ಮುಂದುವರ್ಸೋಣ.